ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಸಾವಿಗೆ ಸಂಬಂಧಿಸಿದ ರಹಸ್ಯಗಳನ್ನು ಹೇಳಿದ್ದಾನೆ. ಕೃಷ್ಣನ ಜ್ಞಾನವು ಕರ್ಮದ ತತ್ವವನ್ನು ಒತ್ತಿ ಹೇಳುತ್ತದೆ. ಸಾವಿನ ಭಯ. ಪ್ರತಿಯೊಬ್ಬ ಮನುಷ್ಯನು ಎಷ್ಟೇ ಬುದ್ಧಿವಂತ ಅಥವಾ ಮೂರ್ಖನಾಗಿದ್ದರೂ, ಎಷ್ಟೇ ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಎಷ್ಟು ಆರೋಗ್ಯವಂತನಾಗಿರಲಿ ಅಥವಾ ರೋಗಿಗಳಾಗಿರಲಿ, ಯಾವಾಗಲೂ ಸಾವಿನ ಭಯದಿಂದ ಸುತ್ತುವರೆದಿರುತ್ತದೆ. ಸಾಮಾನ್ಯ ಜನರಿಗೆ ಮರಣವು ಅಂತ್ಯವಾಗಿದೆ, ಆದರೆ ಆಧ್ಯಾತ್ಮಿಕತೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಸಾವು ಪ್ರತಿಯೊಬ್ಬ ಆತ್ಮವು ನಿರ್ಧರಿಸುವ ಹೊಸ ಪ್ರಯಾಣವಾಗಿದೆ. ಗರುಡ ಪುರಾಣದಲ್ಲಿ ಸಾವಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಇವುಗಳಲ್ಲಿ ಶ್ರೀಕೃಷ್ಣನು ಮರಣಕ್ಕೆ ಸಂಬಂಧಿಸಿದ 3 ರಹಸ್ಯಗಳನ್ನು ಹೇಳಿದ್ದಾನೆ. ಅದು ಕಾರ್ಯಗಳಿಗೆ ಒತ್ತು ನೀಡುತ್ತದೆ. ಸಾವು ನಿಶ್ಚಿತ, ಅದು ಬರುವುದು ನಿಶ್ಚಿತ. ಯಾರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೆಚ್ಚಿನ ಜನರು ಪುಣ್ಯ ಮತ್ತು ಪಾಪಗಳು ತಮ್ಮ ಮುಂದಿನ ಜನ್ಮದ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಸ್ವರ್ಗ ಅಥವಾ ನರಕದಂತಹ ಮುಂದಿನ ಪ್ರಯಾಣವನ್ನು ನಿರ್ಧರಿಸುವ ಕರ್ಮವನ್ನು ನಂಬುತ್ತಾರೆ. ನೀವು ಜೀವನವನ್ನು ಹೇಗೆ ವಿವರಿಸುತ್ತೀರಿ? ಪ್ರೀತಿ, ಭರವಸೆ, ನೋವು, ಸಂತೋಷ ತುಂಬಿದ ಸಮಯವೇ? ಸಾಮಾನ್ಯವಾಗಿ ನಾವು ಜೀವನವನ್ನು ಕೇವಲ ಭಾವನೆಗಳೆಂದು ಪರಿಗಣಿಸುತ್ತೇವೆ, ಆದರೆ ಜೀವನವು ಇದಕ್ಕಿಂತ ಹೆಚ್ಚು. ನಮ್ಮ ಸಾವು, ಮುಂದಿನ ಜನ್ಮ ಮತ್ತು ಮೋಕ್ಷವನ್ನು ಕರ್ಮವೇ ನಿರ್ಧರಿಸುವುದರಿಂದ ಜೀವನವು ಕರ್ಮದೊಂದಿಗೆ ಸಂಪರ್ಕ ಹೊಂದಿದೆ. ಗರುಡ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳಿದ್ದೇನು? ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯ ಸಾವು ಅವನ ಕರ್ಮದ ಮೇಲೆ ಹೇಗೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ಶ್ರೀಕೃಷ್ಣ ವಿವರಿಸುತ್ತಾನೆ. ಧರ್ಮ ಮತ್ತು ಬುದ್ಧಿವಂತಿಕೆಯ ಮಾರ್ಗವನ್ನು ಅನುಸರಿಸುವ ಮತ್ತು ಪರಮಶಕ್ತಿಯಾದ ಸರ್ವಶಕ್ತನಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿರುವವನು ಶಾಂತಿಯುತ ಅಂತ್ಯವನ್ನು ಹೊಂದಿರುತ್ತಾನೆ. ಏಕೆಂದರೆ ನೀವು ನಿಮ್ಮ ಜೀವನದುದ್ದಕ್ಕೂ ಆ ಬ್ರಹ್ಮನ ಬಗ್ಗೆ ಯೋಚಿಸುತ್ತಿದ್ದರೆ ಮತ್ತು ಅವನೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಿದ್ದರೆ, ನಂತರ ನೀವು ಸಾವಿನ ಸಮಯದಲ್ಲಿಯೂ ಅವನೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾಗುವುದಿಲ್ಲ. ತಮ್ಮ ಜೀವನದುದ್ದಕ್ಕೂ ಕೆಟ್ಟ ಕೆಲಸಗಳನ್ನು ಮಾಡುವವರು ಸ್ವಾರ್ಥ ಮತ್ತು ಅಜ್ಞಾನವನ್ನು ಅಳವಡಿಸಿಕೊಂಡು ಆಧ್ಯಾತ್ಮಿಕ ಮಾರ್ಗದಿಂದ ಓಡಿ ಹೋದವರು ನೋವಿನ ಮರಣವನ್ನು ಎದುರಿಸಬೇಕಾಗುತ್ತದೆ ಎಂದು ಕೃಷ್ಣ ಹೇಳುತ್ತಾನೆ. ಆಗಾಗ್ಗೆ ಸುಳ್ಳು ಹೇಳುವ ಮತ್ತು ಇತರರ ನಂಬಿಕೆಯನ್ನು ಮುರಿಯುವ ಮತ್ತು ಹೇಯ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರನ್ನು ಕೆಟ್ಟವರೆಂದು ಪರಿಗಣಿಸಲಾಗುತ್ತದೆ ಮತ್ತು ವೇದಗಳ ಪ್ರಕಾರ ಅವರು ಸಾಧ್ಯವಾದಷ್ಟು ಕೆಟ್ಟ ರೀತಿಯಲ್ಲಿ ಸಾಯುತ್ತಾರೆ. ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಾಯುತ್ತಾರೆ. ಆಧ್ಯಾತ್ಮಿಕವಾಗಿರುವ 6 ಚಿಹ್ನೆಗಳು. ಇವುಗಳು ಒಳಗಿನಿಂದ ಆಧ್ಯಾತ್ಮಿಕ ಎಂದು ಅರಿತುಕೊಳ್ಳಲು ಸಾಧ್ಯವಾಗುವ ಜನರಿಗೆ. ಒಬ್ಬ ವ್ಯಕ್ತಿಯು ಪ್ರಜ್ಞಾಹೀನನಾಗಿದ್ದಾಗ ಅವನು ಒಂದೇ ಒಂದು ಪದವನ್ನು ಮಾತನಾಡಲು ಸಾಧ್ಯವಾಗುವುದಿಲ್ಲ. ಅವನು ಏನನ್ನು ಅನುಭವಿಸುತ್ತಿದ್ದಾನೆಂದು ಹೇಳಲು ಸಾಧ್ಯವಿಲ್ಲ. ಸಹಾಯವನ್ನು ಕೇಳಲು ಸಾಧ್ಯವಿಲ್ಲ. ಅವನ ಬಾಯಿ ಒಣಗುತ್ತದೆ ಮತ್ತು ಅವನ ಸಾವಿನ ಸಂಕೇತವನ್ನು ಯಾರಾದರೂ ಪಡೆಯುವ ಮೊದಲು ಆತ್ಮವು ಅವನ ದೇಹವನ್ನು ಬಿಟ್ಟುಬಿಡುತ್ತದೆ.